ಸೂಪರ್ ಆಗಿ ಹೋಟೆಲ್ ಮಾಡಿರೋ ತರ ನೀರ್ನ ಮನೇಲಿ ಹೆಂಗ್ ಮಾಡೋದು ಬನ್ನಿ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಒಂದ್ ಸ್ಟೀಲ್ ತಪ್ಪಲೆ ತಗೊಂಡು ಒಲೆ ಮೇಲೆ ಇಟ್ಬಿಟ್ಟು ಗ್ಯಾಸ್ ಅಂಟಿಸಿ. ತಪ್ಪಲೆ ಸ್ವಲ್ಪ ಬಿಸಿ ಆದ್ಮೇಲೆ 1 ಕಪ್ H2O ಹಾಕಿ. H2O ಹಾಕಿದಾಗ ಚುಸ್ ಅಂತ ಸೌಂಡ್ ಬರಬೇಕು. ಚುಸ್ ಅಂತ ಸೌಂಡ್ ಬರಲಿ ಅಂದ್ರೆ ಈ ಸ್ಟೆಪ್ ನ ಮತ್ತೆ ರಿಪೀಟ್ ಮಾಡಿ. H2O ಚೆನ್ನಾಗಿ ಬಿಸಿ ಆದ್ಮೇಲೆ ನಿಮ್ ರುಚಿಗೆ ತಕ್ಕಷ್ಟು ಐಸ್ ಕ್ಯೂಬ್ ಹಾಕಿ. ನಮ್ಮಲ್ಲಿ ಐಸ್ ಕ್ಯೂಬ್ ಟೇಸ್ಟ್ ಎಲ್ಲರಿಗೂ ಇಷ್ಟ, ಅದಕ್ಕೆ ನಾನು 3 ಹಾಕ್ತಾ ಇದೀನಿ. ನಿಮ್ಮಲ್ಲಿ ಯಾರಿಗೂ ಇಷ್ಟ ಇಲ್ಲ ಅಂದ್ರೆ 2 ಹಾಕ್ಬೋದು. ಇವಾಗ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು 2-5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಐಸ್ ಕ್ಯೂಬ್ H2O ಮಿಕ್ಸ್ ಆಗಿದ ತಕ್ಷಣ ನೀವು ಅದ್ರಲ್ಲಿ ಕ್ರಶ್ಡ್ ಐಸ್ ನ ಹಾಕ್ಬೇಕು. ಏನಿಲ್ಲ ಐಸ್ ಕ್ಯೂಬ್ ಇರ್ತಲ್ಲ ಅದನ್ನ ತೆಂಗಿನಕಾಯಿ ತುರಿಯಲ್ಲಿ ತುರಿ ಹಾಕ್ಬೇಕು. ಆಮೇಲೆ ಮತ್ತೆ 2 ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 1 ಸ್ಪೂನ್ ಟ್ಯಾಪ್ ವಾಟರ್ 1 ಸ್ಪೂನ್ ಮಿನರಲ್ ವಾಟರ್ ಹಾಕ್ಬೇಕು. ಟೇಸ್ಟ್ ಚೆಕ್ ಮಾಡಿ. ನಿಮ್ಮ ಮನೇಲಿ ಜಾಸ್ತಿ ಮಿನರಲ್ ವಾಟರ್ ಕುಡಿಯಂಗಿದ್ರೆ ಇನ್ನೊಂದ್ ಸ್ಪೂನ್ ಹಾಕಿ. 5 ನಿಮಿಷ ಕಾಯಕ್ಕಿಕ್ಕಿ. ಆಮೇಲೆ 1 ಲೀಟರ್ ನಿಮ್ಮ ಮನೆ ಕಾರ್ಪೊರೇಷನ್ ವಾಟರ್ ಹಾಕಿ. ಕಾರ್ಪೊರೇಷನ್ ವಾಟರ್ ಹಾಕ್ತಿದ್ದಂಗೆ ನಿಮ್ H2O ಅಲ್ಲಿ ಬಬಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಅದನ್ನ ಒಂದು ಬೌಲ್ ಹಾಕೊಂಡು ಒಂದು ಟ್ರಾನ್ಸ್ಪರೆಂಟ್ ಕವರ್ ಇಂದ ಕವರ್ ಮಾಡಿ 10-15 ನಿಮಿಷ ನಿಮ್ ಫ್ರೀಜರ್ ಅಲ್ಲಿ ಇಕ್ಕಿ. ಇವಾಗ ಅದನ್ನ ಫ್ರಿಜ್ ಇಂದ ಆಚೆ ತಗ್ಬಿಟ್ಟು 4 ಬೌಲ್ ಹಾಕಿ. ಅರ್ಧ ಇಲ್ಲ ಮುಕ್ಕಾಲ್ ಹಾಕಿ ಅಷ್ಟೇ, ಯಾಕಂದ್ರೆ ನಾವು ಇನ್ನ ಬೇಕಿಂಗ್ ಮಾಡ್ಬೇಕು. ಯಾರ ಮನೇಲಿ ಬೇಕಿಂಗ್ ಮಿಷಿನ್ ಇರೋ ಹೋಗಿ ಊಟ ಮಾಡಿ ಮಲ್ಕೊಳ್ಳಿ. ಯಾರ ಮೇಲೆ ಇದೆಯೋ ಅದಕ್ಕೊಂಚೂರು ಆಯಿಲ್ ಕೋಟಿಂಗ್ ಹಾಕೊಳ್ಳಿ, ಯಾಕಂದ್ರೆ ನಾವು ಬಿಸಿ ಮಾಡ್ಬೇಕಾದ್ರೆ ಅಂಟ್ಕೊಂಬಾರ್ದು. ನಾವು ಮಾಡಿರೋ H2O ಟ್ರೇ ಅಲ್ಲಿ ಇಟ್ಬಿಟ್ಟು 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಓವನ್ ಅಲ್ಲಿ ಬಿಸಿಗಿಕ್ಕಿ. ಇದೇ ಗ್ಯಾಪ್ ಅಲ್ಲಿ ನಾವು ಟಾಪಿಂಗ್ಸ್ ರೆಡಿ ಮಾಡ್ಕೊಳ್ಳೋಣ. ಟಾಪಿಂಗ್ಸ್ ಗೋಸ್ಕರ ನಾನು ಯೂಸ್ ಮಾಡ್ತೇವೆ ಫ್ರೋಸನ್ ಕ್ಯೂಬ್. ನೀವು ಬೇಕಾದ್ರೆ ಕಾಕ್ಟೇಲ್ ಐಸ್ ಚಿಲ್ಲಿಂಗ್ ಕ್ಯೂಬ್ ಏನ್ ಬೇಕಾದ್ರೆ ಯೂಸ್ ಮಾಡಿ. ಈ ರೆಸಿಪಿ ಇಂಡಿಯಾ ಬಿಟ್ಟು ಹೋಗ್ಬಾರ್ದು. ಇಂಡಿಯಾ ಬಿಟ್ಟು ಹೋದ್ರೆ ನೀವೇ ಜವಾಬ್ದಾರಿ. ನಾಸಾದವ್ರು ರಿಪೋರ್ಟ್ ಮಾಡಿ ವಿಡಿಯೋ ಡಿಲೀಟ್ ಮಾಡ್ಸಕ್ ಮುಂಚೆ ಬೇಗ ನಿಮ್ಮ ಮನೆ ಇದನ್ನ ಟ್ರೈ ಮಾಡ್ಬಿಡಿ. ನೋಡಿ ಏನ್ ಸಕ್ಕತ್ತಾಗಿದೆ ಬಿಸಿನೀರು. ಬಿಸಿನೀರ್ ಅಂತ ಗೊತ್ತಿರೋ ಇಲ್ಲಿವರೆಗೂ ನೋಡಿದಿರಲ್ಲ. ಮದುವೆಯಾದ ಗಂಡಂದಿರ ಜೀವನ ಈ ಬೆಲ್ಟ್ ನಾಗಿರೋ ಈ ಪಿನ್ ಇದ್ದಂಗ. ಕಣ್ಣು ಮುಂದ ಸುಮಾರು ತೂತುಗಳಿರ್ತಾವು, ಆದ್ರೆ ಡೈಲಿ ಹಾಕುವುದು ಒಂದಾ ತೂತಿಗಿ ಅಷ್ಟೇ. ನಿಮ್ ಮೇಲ್ ನನ್ ತಮ್ಮ ಒಂದೇ ಒಂದ್ ಕಂಪ್ಲೇಂಟ್ ಹೇಳ್ಬಾರ್ದು. ಹಂಗ್ ನೋಡ್ಕೊಳ್ಳಿ. ಒಂದೇ ಒಂದ್ ಸೊಳ್ಳೆನೂ ಕಚ್ಬಾರ್ದು. ಅಷ್ಟ್ ಚೆನ್ನಾಗ್ ನೋಡ್ಕೋಬೇಕು ನೀವು. ಯಾರನ್ನ? ನನ್ ತಮ್ಮನ್ನ ನೋಡ್ಕೊಳಿಕಂದ್ರ ನೋಡ್ಕೊಳ್ಳಿಲ್ಲ ಅಂದ್ರೆ ನಾನ್ ಮನೆ ಬಿಟ್ಟು ಹೋಗ್ತೀನಿ ಅಷ್ಟೇ. ಇವ್ರ ತಮ್ಮನ್ ನೋಡ್ಕೋಬೇಕತ್ತ. 2 ತಿಂಗಳಾಯ್ತು ನಮ್ ತಮ್ಮನೇ ನಾನು ನೋಡಿಲ್ಲ. ಓಕೆ 1 2 3. ಓಕೆ ನೈಸ್. Picture buka? Yes. Ayo, anak, ayo. No. Nah. 1 2 3. Good. Nice one. ನನ್ ಕೆನ್ನೆ ನೋವಾಯ್ತಾ ನನ್ ರನ್ನೆ? ಹೀಗೆ ಮಾಡ್ದೆ ನಿನ್ನೆ. ನೀನ್ ಕಚ್ಲಿಲ್ವಾ ಮೊನ್ನೆ? ನಿನ್ನೆ ಮೊನ್ನೆ ಅಂತ ದಿನ ಹೀಗೆ ಕಚ್ತಾ ಇದ್ರೆ ಕೆನ್ನೆ ಪರೀಕ್ಷೆ ಬರುತ್ತೆ. 0. ಹೋಗಿ ಹಿಡ್ಕೊ ನಿಮ್ಮ ಯಜಮಾನ್ರು. ಬಾರ್ಗುರ ಆಂಟಿ, ನಾನೊಂದ್ ಪ್ರಶ್ನೆ ಕೇಳೋ. ನಿಮ್ಗೆ JCB ಮಿಷನ್ ಗೊತ್ತಾ? ಗೊತ್ತು ಬಿಡಲ್ಲ, ಇನ್ನೆಲ್ಲ ಆಗಿತ್ತಲ್ವಾ, ನೋಡಿದೀನಿ ಹೋಗಲೇ. ಅದನ್ನ ಯಾಕೆ JCB ಅಂತಾರೆ ಹೇಳ ಆಂಟಿ? ಅಪ್ಪ ದೇವ್ರನ್ನೇ ನನ್ಗೆ ಗೊತ್ತಿಲ್ಲ. ಆಂಟಿ, ಜೆ ಅಂದ್ರೆ ಜನತಾದಳ, ಸಿ ಅಂದ್ರೆ ಕಾಂಗ್ರೆಸ್, ಬಿ ಅಂದ್ರೆ ಬಿಜೆಪಿ, 3 ಪಕ್ಷದವರು ಸೇರ್ಕೊಂಡು ನೆಲ ಆಗದು ಖಾಲಿ ಮಾಡ್ತಾ ಇದಾರಲ್ಲ ಆಂಟಿ, ಅದಕ್ಕೆ JCB ಅಂತಾರೆ. ಅಣ್ಣ ನಿನ್ ಕಾಲಿಂದ ಒಂದ್ ಜರಾಕ್ಸ್ ಕೊಟ್ಬಿಡ. ಈ ಕ್ಲಾಸ್ ಅಲ್ಲಿ ಯಾರೆಲ್ಲ ದಡ್ರಿದ್ದೀರಾ ಅವರೆಲ್ಲ ಎದ್ನಿಲ್ಲಿ. ನೀನ್ ದಡ್ಡನಾ? ಇಲ್ಲ ಟೀಚರ್, ಅದ್ ನೀವೊಬ್ರೆ ನಿಂತ್ಕೊಂಡಿದ್ರಲ್ಲ, ನಿಮ್ಗೆ ಬೇಜಾರಾಗ್ಬಾರ್ದು ಅಂತ ನಾನ್ ನಿಂತ್ಕೊಂಡೆ. ನೋಡೋಣ, ವೈಟ್ ಕೂದಲು ಜಾಸ್ತಿ ಆಗ್ಬಿಟ್ಟಿದೆ, ಕೆಟ್ಟದಲ್ಲ. ಇರ್ಲಿ ಬಿಡು, ಒಂಥರ ಚೆನ್ನಾಗಿರುತ್ತೆ ಹಂಗೆ. ಇದನ್ನೇ ಕಾಯ್ತಾ ಇದೆಯಲ್ವ ನೀನು? ಇಲ್ಲ, ಏನು ಹ್ಯಾಂಡ್ಸಮ್, ನಿನ್ನು ಸಣ್ಣ ಹುಡುಗ ಅನ್ಕೊಂಡು ಸ್ಟೇಜ್ ಮೇಲೆ ಎಲ್ಲ ಓಡ್ ಬಂದು ಎಲ್ಲ ಮುತ್ತಿರ್ತಾರೆ. ಲೇ, ನೀನ್ ಈಗ್ಲೂ ಹೂವನ್ನು
ಕಲರ್ ಹಾಕ್ಸಿದ್ರೆ ಮೇಲ್ಗಡೆ ಹಾಕ್ಸಿದ್ನಲ್ಲ ಅದೇ ಕಲರ್ ಇಲ್ಲೆಲ್ಲ ಹಾಕ್ಸಿದ್ರೆ ನನ್ಗಂಡ ಅಂತ ಮುದ್ದಾಡ್ಬಿಡ್ತಾರೆ. ಮುದ್ದಾಡ್ಬಿಡ್ತಾರೆ. ಏನ್ ಮಾಡಿದ್ರೆ ಏನ್ ಪ್ರಯೋಜನ? ಟಿಂಕ್ರಿಂಗ್ ಮಾಡಿದ್ರೆ ಹಳೆ ಗಾಡಿ ಹೊಸ ಗಾಡಿ ಆಗುತ್ತೆ. ब्रो, तुम्हारे करियर से बड़े तो मेरे बाल हैं ब्रो. ಬ್ರೋ ಬಾಲ್ ಉದಾರೆ. ಇವ್ನ್ಯಾವನ ಸೆಡೆ ನನ್ ಮಗ. ಎಲ್ಲ ಒಲೆ ಪೇಷಂಟ್ ಒಂದ್ರೂ ಬಂದಿಲ್ಲ ಇವತ್ತ. ಯಪ್ಪ ಬಂದ್ ನೋಡ್ರಿ ಒಂದ್ ಎಮರ್ಜೆನ್ಸಿ ಪೇಷಂಟ್, ಸೀರಿಯಸ್ ಪೇಷಂಟ್ ಅಂತ ಇದ್ದಾಳೆ. ಸರಿ ಅಲ್ಲ ಅವನೇ ಡಾಕ್ಟರ್ ಅಲ್ಲ ಬಂದ್ರಲ್ಲ ನಿಮ್ಮ ಸರಿ ಸರಿ. ಐ ಆಮ್ ಸಾರಿ, ನನ್ ಕೈಲಾದ ಪ್ರಯತ್ನ ನಾನು ಪಟ್ಟೆ. ಪೇಷಂಟ್ ನ 1 ಗಂಟೆ ಮೊದಲು ಕರ್ಕೊಂಡ್ ಬಂದಿದ್ರೆ ಅದ್ರ ಪ್ರಾಣ ಉಳಿಸಬಹುದಾಗಿತ್ತು. ನೀನ್ ನಾವು ಆಕ್ಸಿಡೆಂಟ್ ಆಗಿ ಅರ್ಧ ಗಂಟೆ ಆಗಿಲ್ಲ 1 ಗಂಟೆ ಮೊದಲು ಹೆಂಗ್ ಕರ್ಕೊಂಡ್ ಬರ್ಬೇಕಲ್ಲ. ಹ್ಯಾಪಿ ರೋಸ್ ಡೇ. ಥ್ಯಾಂಕ್ ಯು. ಹ್ಯಾಪಿ ಟೆರಿ ಡೇ. ಥ್ಯಾಂಕ್ ಯು. ಹ್ಯಾಪಿ ಚಿಲ್ಡ್ರನ್ ಡೇ. ಥ್ಯಾಂಕ್ ಯು. Number you are calling is either switched off or not reachable at the moment. Please try later. ಕಮಲಿ ಮೇಡಮ್ ಬಂದ, ನೀರ್ ತಗೊಂಬ ಜಲ್ದಿ. ಕುಂದ್ರ ಬಾ ನೀ ಸರ್ಪ್ರೈಸ್ ಕೊಟ್ಟಿಲ್ಲಪ್ಪ ನನಗೆ. ಎದಿನ ಹೊಡೆದಿತ್ತು ನಮ್ದು. ದೋಸ್ತ ಬಾ ದೋಸ್ತ, ಒಂದ್ ಸಮಸ್ಯೆ ಆಗಿದೆ. ಓಪ್ಪ ನಿನ್ ಸಮಸ್ಯೆಗೆಲ್ಲ ನನ್ ಬಗಲ್ಲಪ್ಪ. ನೀನು ಪ್ರಾಣಗಣ ನೀನು. ಹಂಗ್ ಪ್ರಾಣ ಅಂತೇಳಿ ನಿನ್ ಹೆಂಡತಿ ಕೈಯಾಗ ನನ್ ಪ್ರಾಣ ತೆಗ್ಸಿ. ಇದು ಅನಿಸಲ್ಲ ದೋಸ್ತ. ಏನಾಯ್ತೀಗ? ಅಲ್ಲಿ ಕಾಣಿಸ್ತಾರಲ್ಲ ಅವರೇ ದೋಸ್ತ ಬೈದ್ರು ದೋಸ್ತ. ಏನಂತ? ನಂಗೆ ತಲೆ ಸರಿ ಇಲ್ಲ ಅಂದ್ರು. ಹಂಗಂದ? ತಂಟೆಗ್ ಬಂದ್ರೆ ಅಷ್ಟೇ ಟೇಕ್ ಮಾರ್ ದೋಸ್ತು ಕೂಡ ಗೊತ್ತಲ್ಲ ನಾವ್ ಹೆಂಗೆ ಅಂತ. ಏನ್ರಿ ಅಣ್ಣಾರ, ನಮ್ ದೋಸ್ತ ಏನ ಬೈದ್ರಂತ? ನಮ್ ದೋಸ್ತ ನೀನ್ ಹುಚ್ಚ ಮಗ ಅಂತ ಅನ್ಕೊಂಡ್ರ ನೀವು? ನಮ್ ದೋಸ್ತನ್ ಬಾಳೆನ ಮಗ ಅಂತ ತಿಳ್ಕೊಂಡೇನ? ನಮ್ ದೋಸ್ತನ್ ಮಂಗ್ಯಾನ ಮಗ ಅಂತ ತಿಳ್ಕೊಂಡ್ರೇನ? ಸುಮ್ನಿರು ದೋಸ್ತ, ಹಂಗ ಬಿಟ್ರೆ ನಿನಗೆ ಮಬ್ಬಿ ಮಗ ಅಂತ ತಿಳ್ಕೊಂಡ್ಬಿಡ್ತಾನಂತ. ಏನ್ ಪಿಂಟ್ರಿ ಮಗ ಏನ ದೋಸ್ತ? ಅವ್ರಿಗಿಂತ ಜಾಸ್ತಿ ನೀನೇ ನಂಗೆ ಬೈತಿದ್ದಿ. ನಾನ್ ಬೈತಿಲ್ಲ ದೋಸ್ತ, ನಿನಗೆ ಹೇಳ್ತಿದ್ದೀನಿ. ಅವ್ರ ಬೈ ಅಂದ್ರೆ ನಂಗೆ ಬೈ. ಯಾವ ಜೀವ ದೋಸ್ತ ನೀನು? ದೋಸ್ತ ಸಾಕು. ಏನು? ಹಾಲ್ ಹಾಕಕ್ ಹೋಯ್ತಾ ಇದೀಯಾ? ಇಲ್ಲ, ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಡ್ತಾನಂತೆ, ಅದಕ್ಕೆ ಬಾಲ್ ಹಾಕಕ್ ಹೋಯ್ತಾ ಇದೀನಿ.
ಮಾಡ್ಬಿಡೋದೆ ಕ್ಯಾನ್ ನೋಡಿದ್ರೆ ಗೊತ್ತಾಗಲ್ವಾ ಹಾಲಕ್ಕೆ ಇದೀನಿ ಅಂತ. ಹೇಳಣ್ಣ ಏನ್ ಕೊಡ್ಲಿ ಅಣ್ಣ, ಒಂದು ಹಾಲಿನ ಪ್ಯಾಕೆಟ್ ಕೊಡು. ಅಮೂಲ್ ಹಾಲು ಕೊಡ್ಲಾ, ನಂದಿನಿ ಹಾಲು ಕೊಡ್ಲಾ? ಅವ್ರಿಬ್ರು ಹಾಲು ತಗೊಂಡ್ ನಾಳೆ ಮಾಡ್ಲಣ್ಣ. ಎಮ್ಮಿ ಹಾಲು ಕೊಡು. ಏನಾಯ್ತವ? ಅಣ್ಣ ನಾನ್ ಲವ್ ಮಾಡ್ತಾ ಇದೀನಿ ಅಣ್ಣ. ಯಾವ್ರಿಗೆ? ಪೂಜಾ ಅಂತ ಅಣ್ಣ. ಯಾವ್ರು? ಅಣ್ಣ ಕಾಡ್ಸುಡಿ. ನಿಂದ ಯಾವ್ರಲ್ಲ? ಅಣ್ಣ ಮಂಡ್ಯ. ಇಲ್ಲೇ ಹಾ ಏನಾಗಿದ್ಯಾ? ಅಣ್ಣ ಇವ್ ನನ್ ತಮ್ಮ ಅಣ್ಣ. ಇವನು ಮೆಸೇಜು ಕಾಲು ಎಲ್ಲ ಮಾಡ್ತಾನೆ, ಆದ್ರೆ ಅವಳು ಗುರ್ಸಲ್ಟಿ ಫೋನ್ ಎತ್ತ ಇಲ್ಲ, ಮೆಸೇಜು ಮಾಡ್ತಾಳ ಅಣ್ಣ. ಆಯ್ತಾ ಅಣ್ಣ, ನಾ ಓಪನ್ ಆಗಿ ಹೇಳ್ತೀನಿ ಅಣ್ಣ, ಇವಾಗ ಕೆರೆಗೆ ಬೀಳ್ಬೇಕು ಅಂತ ಬಂದ ಅಣ್ಣ. ಯಾಕ ಸಿಗಾಕೊಬ್ಬ ಅವಳ ಹತ್ರ ಇನ್ನೊಬ್ಬ. ಆಯ್ತಾ, ಓಪನ್ ಆಗಿ ಹೇಳ್ತೀನಿ, ಸಿಗಾಕ ಮನೆಗೆ ಹೋಗು. ನಂಬರ್ ಕೊಡ ತಗೋಣ, ನಂಬರ್ ಸೇವ್ ಮಾಡ್ಕೋಣ. 9164033938. ನಿನ್ನ ಹೆಸರೇನು? ಶಶಾಂಕ್. ಚಿತ್ರ ಸಾಮರ್ಥ್ಯ ಪಡೆಯಿರಿ. ಒಂದು ಫೋನ್ ಮಾಡ್ತೇನೆ, ಸೇವ್ ಮಾಡ್ಕೊಂಡಿದ್ದೀನಿ. ಗೊತ್ತಲ್ಲ ಮನೆ ಜಿನ್ಸ್ ಬಿಡ್ತೀವಿ ಹುಡುಗರು ಹೆಂಗ ನೆಸಪುರದ ಸಿಗಾಕೊಂಡ್ರೆ ತೊಡೆ ಮುರಿದಾಕ್ಬಿಡ್ತೀನಿ. ಓಪನ್ ಆಗಿ ತಿಳ್ಕ. ಸರಿ ಹೋಗೋ. ಈ ಅಣ್ಣನ ಹತ್ರ ಯಾಕಣ್ಣ ಡೀಲ್ ಮಾಡಕ್ ಕರ್ಕ ಬಂದೆ? ಹೆಚ್ಚು ಕಮ್ಮಿ ನಾಳೆ ಡೀಲ್ ಆಗ್ಬಿಡುವಣ ಈಗ. सर वो यार दरवाजा नॉक करके आया करो, आपको तमीज नहीं है? अच्छा यस, आ जाएं, आ जाओ, ये ठीक है। ऑफिस में आग लगी। लेकिन ये साला कर क्या रहा है यहाँ पे? ಒಂದು ತಿಂಗಳಿಗೆ ಎಷ್ಟು ದುಡಿತಿದ್ದೀನಿ? ಒಂದ್ 7-8 ಸಾವಿರ ದುಡಿತೀನಿ ಅಣ್ಣ. ನನ್ನ ಬಳಿ ಕೆಲ್ಸಕ್ಕೆ ಬರ್ತೇನು? 3 ಹೊತ್ತು ಊಟ ಕೊಟ್ಟು 15,000 ರೂಪಾಯಿ ಕೊಡ್ತೀನಿ ಅಂತ. ಹೌದಾ ಅಣ್ಣ? ಬಂದೇ ಇರೋಣ. ಇಲ್ಲಿ ಮ್ಯಾಲ ಇತ್ತಲ್ಲ ಕೆಲ್ಸಕ್ಕೆ ಬರಂಗಿಲ್ಲ ಇಲ್ಲಿ. ಅಣ್ಣ ನಾ ಬರ್ತೀನಿ ತಗೋಣ ಕೆಲ್ಸಕ್ಕ. 7,000 ರೂಪಾಯಿ ಕೊಡೋಣ ಸಾಕು, ಎಲ್ಲ ಕೆಲಸ ಮಾಡ್ತೀನಿ ನಾನು. ಆಯ್ತು, ನೀ ಕೆಲ್ಸಕ್ ಬಾ. ನಿನ್ ಮೇಲೆ ನೀ ಬರಕ್ ಹೋಗ್ಬೇಡ, ನಡಿ ಮನಿಗೆ. ಹಲೋ ಹಲೋ ಡಾಕ್ಟರ್, ನನ್ನ ಹೆಂಡತಿಗೆ ನಾಯಿ ಕಚ್ಬಿಟ್ಟಿದೆ ಡಾಕ್ಟರ್. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇಲ್ಲ, ನನ್ನ ಹೆಂಡತಿಗೆ ಏನಾಗಿಲ್ಲ, ಆದ್ರೆ ನಾಯಿಗೆ ಯಾಕೋ ಸ್ವಲ್ಪ ಒಂಥರ ಆಡ್ತಾ ಇದೆ. ಅಣ್ಣ, ವ್ಯಾಲೆಂಟೈನ್ಸ್ ಡೇ ಹತ್ರ ಬರತ್ತದ್ರಿ, ಪ್ರೀತಿ ಬಗ್ಗೆ ಒಂದೆರಡು ಮಾತು ಹೇಳ್ರಿ. ನೋಡೋಣ, ಈ ಲವ್ ಡೇ ಅದಲ್ಲ ಇದು, ಲವ್ ಡೇ ಅಂತಂದ್ರೆ ಅದೇ ಲವರ್ಸ್ ಡೇ ಅಂದ್ರೆ ಲವ್ ಡೇ. ಲವ್ ಬಿಡಿಸಿ ಹೇಳ್ತೀನಿ ನೋಡೋಣ. ಲವ್ ಡೇ, ಚಾಕ್ಲೇಟ್ ಡೇ, ಹಗ್ ಡೇ, ಕಿಸ್ ಡೇ ಎಲ್ಲಾ ಮುಗಿದ್ಬೇಕಾಕಿ ಗಂಡೋ ಮನೆ ಕಡೆ, ನೀ ಬಾರ್ ಕಡೆ. ಯಾಕೆ ಬೇಕಣ್ಣ? ದುಡಿಬೇಕು ಮುಚ್ಕೊಂಡು ಒಂದ್ ಕಡೆ. ತಗೊಳ್ರಿ ಬಾಳೆಹಣ್ಣು. ನನ್ನ ಹತ್ರ ಇದೆ. ಯಾಕ್ರಿ ಬರ್ತಾ ಬರ್ತಾ ಅಸಹ್ಯವಾಗಿ ಮಾತಾಡ್ತಿರಲ್ಲ ನೀವು? ನಾನೇನೆ ಅಸಹ್ಯ ಮಾತಾಡ್ದೆ, ನನ್ನ ಹತ್ರ ಬಾಳೆಹಣ್ಣು ಇದೆ ಅಂದೆ. ಸರಿ ಆಯ್ತು ಬಿಡಿ, ನಾನೇನೋ ಅನ್ಕೊಂಡ್ಬಿಟ್ಟೆ. ಏನೇನೋ ತಿಳ್ಕೊ. ಏನಿಲ್ಲ ಬೇಬಿ, ಹೇಳ್ಬೇಕು ನೀನೆ. ಬಾರಲ್ಲಿ ಹೋಗಿ ಬರೋಣ. ಏನಿಲ್ಲ ಬೇಬಿ, ನನ್ನ ಫ್ರೆಂಡು ಇಲ್ಲೇ ಎಲ್ಲೋ ಹೋಗೋಣ ಅಂತ ಕರೆದ, ಅದಕ್ಕೆ ನಡಿ ಹೋಗೋಣ. ಲೇ, ಯಾವಾಗ ನೋಡಿದ್ರು ಮಾತಾಡ್ತಿರ್ತಿಯಲ್ಲ, ಬೇಜಾರಾಗಲ್ಲೇನಲ್ಲ ನಿನಗೆ? ಏನಿಲ್ಲ ಬೇಬಿ, ಯಾವಾಗ ನೋಡಿದ್ರು ಮಾತಾಡ್ತಿರ್ತೀಯಲ್ಲ, ನಿನಗೇನು ಬೇಜಾರಾಗಲ್ಲ ಅಂತ ಕೇಳ್ತಿದ್ದೆ ನನ್ನ ಫ್ರೆಂಡ್. ಥೋ ತಿಗೆಲೆ ಕೈ. ಏನಿಲ್ಲ ಬೇಬಿ, ತಲೆ ಹಿಂಗ ಅಂತಿದ್ನ, ಅದಕ್ಕೆ ತೆಗಿ ಅಂತ ಅಂತಿದ್ದಾನೆ. ಥೋ ತಿಗೆಲೆ ಕೈ, ಇವ್ನು ತಿಗೆಲೆ. ಹಲೋ, ಹೇಳ್ ಬೇಬಿ. ಏನಿಲ್ಲ ಬೇಬಿ, ನಾನು ನನ್ನ ಫ್ರೆಂಡ್ ಬೈಕ್ ಮೇಲಿಂದ ಇವಾಗ ಬಿದ್ವಿ. ಬಾರಲೆ, ಕಾಲ್ ಸಿಕ್ಕಂಡೈತೆ, ಬಾರಲೆ. ಥೋ ಬಾರಲೆ, ಅಪ್ಪ ಥೋ ಬಾರಯ್ಯ. ಅದೇ ಬೇಬಿ ಬಿದ್ದಿದ್ವಲ್ಲ, ಗಾಡಿ ಎತ್ಬಾ ಅಂತ ಕರಿತಿದ್ದಾನೆ, ಅದಕ್ಕೆ ಗಾಡಿ ಎತ್ತಾ ಇದ್ದೀನಿ. ಎರಡು ಕೈಯಾಗ ಎತ್ತಲೆ ಫೋನ್ ಬಿಟ್ಟು. ಅದೇ ಬೇಬಿ, 2 ಕೈಯಲ್ಲಿ ಎತ್ತು ಅಂತಿದ್ದಾನೆ. ನಾನ್ ನೋಡಿದ್ರೆ ಫೋನಲ್ಲಿ ನಿನ್ ಜೊತೆ ಮಾತಾಡ್ತಿದ್ದೀನಲ್ಲ. ಏನಿಲ್ಲ ಬೇಬಿ, ಏನು ಅಂದ್ಬಿಟ್ಟೆ, ಬೊಕ್ಕೆ ಬಿಳಂಗ್ ಹೊಡೆದ್ಬಿಟ್ಟಿದ್ದಾನೆ.